ಹೀರೋ ಅಂದರೆ ಹಿಂಗೆ ಇರಬೇಕು, ಅಷ್ಟೆಲ್ಲ ಫ್ಯಾನ್ ಅಂದ್ರೂ ಕೂಡ ಹಿಂಗೆ ಇರಬೇಕು. ಆಂಧ್ರ ಕಿಂಗ್ ತಾಲೂಕ ಈ ಒಂದು ಸಿನಿಮಾ ಹೆಂಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟ್ರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಹೇಶ್ ಬಾಬು ಪಚ್ಚಿಗೋಲ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಉಪೇಂದ್ರ ಅವರು ಮತ್ತು ತೆಲುಗು ಸ್ಟಾರ್ ರಾಮ್ ಪೋತಿನಿಯವರು ಈ ಒಂದು ಸಿನಿಮಾದಲ್ಲೇ ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಸಿನಿಮಾ ಸೈಮಲ್ಟೇನಿಯಸ್ ಆಗಿ ಕನ್ನಡ ಮತ್ತು ತೆಲುಗುನಲ್ಲಿ ರಿಲೀಸ್ ಆಗಿದೆ. ನಮ್ಮ ಕನ್ನಡದ ಉಪೇಂದ್ರ ಅವರು ಈ ಒಂದು ಸಿನಿಮಾದಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಹಂಗಾಗಿ ಈ ಒಂದು ಸಿನಿಮಾನ ನೋಡೋದಕ್ಕೆ ಮುಂದಾದೆ. ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ಸೂರ್ಯ ಮತ್ತು ಸಾಗರ್. ಸೂರ್ಯ ಒಬ್ಬ ದೊಡ್ಡ ಸೂಪರ್ ಸ್ಟಾರು, ದೊಡ್ಡ ಹೀರೋ. ಸಾಗರ್ ಆತನ ಅಭಿಮಾನಿ, ಆತನ ಒಬ್ಬ ಅಪ್ಪಟ ಅಭಿಮಾನಿ ಅಂತ ಹೇಳಿದ್ರೂ ಕೂಡ ತಪ್ಪಾಗಲ್ಲ. ಇಲ್ಲಿ ಸೂರ್ಯ ಹೀರೋನ 100ನೇ ಸಿನಿಮಾ ರಿಲೀಸ್ ಆಗಬೇಕಾಗಿರೋ ಟೈಮ್ ಬರುತ್ತೆ. ಬಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಆ ಒಂದು ಸಿನಿಮಾ ನಿಂತೋಗೋ ಪರಿಸ್ಥಿತಿಯಲ್ಲಿರುತ್ತೆ. ಅಂಥ ಟೈಮಲ್ಲಿ ಆ ಹೀರೋನ ಅಭಿಮಾನಿ ಸಾಗರು 3 ಕೋಟಿ ಹಣನ ಆ ಹೀರೋ ಸೂರ್ಯನ ಅಕೌಂಟ್ಗೆ ಹಾಕ್ತಾನೆ. ಆ ದುಡ್ಡೇನು ಸಾಗರ್ಗೆ ಸುಮ್ಮನೆ ಬಂದಿರೋದಿಲ್ಲ. ಅವನು ತುಂಬ ಕಷ್ಟಪಟ್ಟು ಆ ಒಂದು ಹಣನ ದುಡ್ದಿರ್ತಾನೆ. ಆ ಒಂದು ಹಣ ಅವನಿಗೆ ತುಂಬ ಮುಖ್ಯವಾದ ಕೆಲಸಕ್ಕೆ ಬೇಕಾಗಿರ್ತದೆ. ಬಟ್ ಅದನ್ನೆಲ್ಲ ಬಿಟ್ಟು ಅವನು ಹೀರೋನ ಅಕೌಂಟ್ಗೆ ಈ ಒಂದು ಹಣನ ಹಾಕ್ತಾನೆ. ಅದೇನಕ್ಕಾಗ್ದ ಆ ಹಣನ ಸೂರ್ಯ ಉಪಯೋಗಿಸ್ಕೊಂಡೋ ಅಥವಾ ಅಭಿಮಾನಿಗೆ ವಾಪಸ್ ಕೊಟ್ಟನೋ ಇಲ್ವೋ ಅನ್ನೋದನ್ನು ನಾವು ಈ ಒಂದು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ಇದೊಂದು ಸಚ್ಚ ಗ್ರೇಟ್ ಮೂವಿ ಅಂತ ಹೇಳಲ್ಲ, ಆದ್ರೂ ಕೂಡ ಒಂದು ಎಮೋಷನಲ್ ಡ್ರಾಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಕಮರ್ಷಿಯಲ್ ಮೂವಿಗುರು. ಇಂಥ ಒಂದು ಡ್ರಾಮಾಗಳು ಬೇಕು. ಎಕ್ಸ್ಪೆಷಲಿ ಫ್ಯಾನ್ಸ್ ವಾರ್ ಮಾಡಿಕೊಡು, ನಮ್ಮ ಹೀರೋ ಗ್ರೇಟು, ನಿಮ್ಮ ಹೀರೋ ವೇಸ್ಟ್ ಅಂತ ಹೊಡೆದಾಡ್ಕೊಳ್ಳೋ ಅಂಥವ್ರಿಗೆ ಈ ಒಂದು ಸಿನಿಮಾ ನೋಡ್ಬೋದು. ಅಷ್ಟೇ ಅಲ್ಲ, ಒಬ್ಬ ಸಿನಿಮಾದ ಹೀರೋ ಒಬ್ಬ ಪರ್ಸನ್ನ ಲೈಫಲ್ಲಿ ಯಾವ ಥರ ಪರಿಣಾಮನ ಬೀರ್ತಾನೆ, ಯಾವ ಥರ ಪಾಸಿಟಿವ್ ಆಗಿ ಆ ಒಂದು ಕ್ಯಾರೆಕ್ಟರ್ಗಳನ್ನ ನಾವು ತೊಗೊಬೇಕು, ಇದನ್ನೆಲ್ಲ ಈ ಒಂದು ಸಿನಿಮಾದಲ್ಲಿ ಚೆನ್ನಾಗೇ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಅಷ್ಟೆಲ್ಲ ಈ ಒಂದು ಸಿನಿಮಾದಲ್ಲಿ ಪರಿವರ್ತನೆಯ ಬಗ್ಗೆನೂ ಕೂಡ ತುಂಬ ಚೆನ್ನಾಗೇ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಒಂದಂತೂ ಹೇಳ್ತೀನಿ ಗುರು, ಈ ಸಿನಿಮಾದಲ್ಲಿ ಸೂರ್ಯನಂತ ಹೀರೋ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಸಾಗರ್ನಂಥ ಫ್ಯಾನ್ಸು ಗ್ಯಾರಂಟಿ ಊರಿಗೊಬ್ರು ಸಿಗ್ತಾರೆ. ಅಂಥ ಊರಿಗೊಬ್ರು ಸಿಗೋ ಫ್ಯಾನ್ಸ್ ಅಂತ ಪರ್ಸನ್ಸು ಈ ಒಂದು ಸಿನಿಮಾನ ನೋಡಬೇಕು. ಈ ಸಿನಿಮಾದಲ್ಲಿ ಆಕ್ಟರ್ ಸೂರ್ಯನ ಇಷ್ಟಪಡೋ ಥರ ಸಾಗರ್ ಅಂತ ಅಭಿಮಾನಿ ನಿಮ್ಗಳಲ್ಲಿ ಯಾರಿದ್ದೀರಾ, ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ, ನಾನು ಕೂಡ ತಿಳ್ಕೊಳ್ಳೋಣ. ಇನ್ನು ರಾಮ್ ಪೋತಿನಿಯವರು ವಿಂಟೇಜ್ ಎನರ್ಜೆಟಿಕ್ ಆ್ಯಕ್ಟಿಂಗ್ನ ಇಲ್ಲಿ ಮಾಡಿದ್ದಾರೆ. ಅವರು ಮಾಸ್ ಅಪಿರಿಯನ್ಸ್ಗೋಸ್ಕರ ಹೋದರು, ಬಟ್ ಅದಷ್ಟು ವರ್ಕೌಟ್ ಆಗಲಿಲ್ಲ. ಹಂಗಾಗಿ ಇವಾಗ ಟ್ರ್ಯಾಕ್ನ ಚೇಂಜ್ ಮಾಡಿ ಈಗ ಹೊಸ ವರ್ಷನಲ್ಲಿ ಆ್ಯಕ್ಟಿಂಗ್ನ ಮಾಡೋದಕ್ಕೆ ನಿಂತಿದ್ದಾರೆ. ಅದು ತುಂಬ ಕಡೆ ವರ್ಕೌಟ್ ಆಯಿತು. ಅವರ ವಿಂಟೇಜ್ ಸಿನಿಮಾದ ಒಂದು ಫೀಲಿಂಗ್ನ ತೊಗೊಂಬಂದು ಕೊಡ್ತು. ಇನ್ನು ಉಪ್ಪಿಯವರು ಕೇಳಬೇಕಾ, ಅವರು ಆಲ್ವೇಸ್ ಲೆಜೆಂಡು. ಈ ಒಂದು ಸಿನಿಮಾದಲ್ಲೂ ಕೂಡ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಇನ್ನು ಭಾಗ್ಯಶ್ರೀ ಬೋಸ್ ಅವರು ಕೂಡ ಅವ್ರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಇನ್ನು ಮಿಕ್ಕಿರೋ ಆ್ಯಕ್ಟರ್ಸ್ಗಳೆಲ್ಲ ಅವರವರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಸಾಂಗ್ಸು ಮತ್ತು BGMಸು ಚೆನ್ನಾಗಿದ್ದಾವೆ, ಸ್ವಲ್ಪ ಇಂಪ್ರೆಸ್ ಮಾಡಿದ್ವು. ಇದೊಂದು ತೆಲುಗು ಸಿನಿಮಾ ಅಂತ ನೀವು ನೋಡೋದನ್ನು ಸ್ಟಾಪ್ ಮಾಡಬೇಡ್ರಿ, ನೋಡಿ ಸಿನಿಮಾ ನಿಮಗೂ ಕೂಡ ಇಷ್ಟ ಆಗ್ಬೋದು. ನಮ್ಮ ಉಪೇಂದ್ರ ಅವರು ಒಂದು ಮುಖ್ಯವಾದ ಪಾತ್ರದಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವರು ಒಂಥರ ಸಿನಿಮಾ ಹೀರೋನೇ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ಇಷ್ಟನೇ ಆಗಿರುತ್ತೆ. ಈಗೀಗ 10 ಜನ 20 ಜನ ವಿಡಿಯೋನ ನೋಡ್ತಾ ಇದ್ದಾರೆ, ಅದರಲ್ಲಿ ನೀವು ಒಬ್ಬರಾಗಿದ್ದೀರಾ. ಸೊ ಲಾಸ್ಟ್ವರೆಗೂ ಇರೋರಲ್ಲಿ ಒಂದು ರಿಕ್ವೆಸ್ಟು, ಒಂದು ಲೈಕ್ ಹಾಕೊಳ್ಳಿ. ನಮ್ಮ ವಿಡಿಯೋಗಳು ರೆಗ್ಯುಲರಾಗಿ ಫಾಲೋ ಆಗಿ ಇಷ್ಟ ಆದರೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.